ಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಮುಖ್ಯವಾಗಿ ತ್ರಿಗ್ರಹ ಕ್ರೂಟ ಅನ್ನೋದು ನಿರ್ಮಾಣವಾಗ್ತಾ ಇದೆ. ಇದು ಒಂದು ರೀತಿ ಅಪರೂಪವಾಗಿರುವಂತಹ 3 ಗ್ರಹಗಳು ಒಂದೇ ರಾಶಿಯಲ್ಲಿ ಬಂದಾಗ ಕೆಲವೊಂದು ರಾಶಿಗಳಿಗೆ ಆ ಗ್ರಹಕೂಟ ನಿರ್ಮಾಣವಾಗುವಂತಹ ಸ್ಥಾನದ ಆಧರಿಸಿ ಕೆಲವೊಂದು ಯೋಗಗಳು ಮತ್ತು ಒಂದು ರೀತಿ ಸ್ವರ್ಣಯುಗ ಅಂತ ಹೇಳ್ಬೋದು, ಅದ್ಭುತವಾಗಿರುವಂತಹ ಒಂದು ರಾಜಯೋಗ ಅನ್ನೋದು ನಿರ್ಮಾಣವಾಗುವಂತಹ ಪರಿಸ್ಥಿತಿ ಈ ಜನವರಿ 16ರಂದು ಆಗ್ತಾ ಇದೆ. ಮುಖ್ಯವಾಗಿ ಮಕರ ರಾಶಿಯಲ್ಲಿ ಬರ್ತಾ ಇರುವಂತಹ ಶುಕ್ರ, ಕುಜ, ರವಿ ಈ 3 ಗ್ರಹಗಳು ಸೇರಿ ಈ ತ್ರಿಗ್ರಾಹಿ ಕೂಟವನ್ನು ನಿರ್ಮಾಣ ಮಾಡುತ್ತಾ, ಮುಖ್ಯವಾಗಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಮಕರ ರಾಶಿಯ ನಂತರ ಈ ಕೆಳಗಡೆ ಹೇಳ್ತಾ ಇರುವಂತಹ ಕೆಲವೊಂದು ರಾಶಿಗಳಿಗೆ ಒಂದು ರೀತಿ ಅದ್ಭುತವಾಗಿರುವಂತಹ ಒಂದು ಗ್ರಹ ಯೋಗ ನಿರ್ಮಾಣವಾಗ್ತಾ ಇದೆ ಅಂತ ಹೇಳ್ತಾ, ಎಲ್ಲರಿಗೂ ನೋಡ್ತಾ ಇರುವಂತಹ ನಮ್ಮ ಸಮಸ್ತ ಕನ್ನಡ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಈ ಹಬ್ಬವು ನಿಮಗೆ ಆ ಪರಮೇಶ್ವರನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಈ ಮಕರ ಸಂಕ್ರಾಂತಿ ಆದ ಮೇಲೆ, ಸಂಕ್ರಾಂತಿ ಹಬ್ಬದ ಆಚರಣೆ ಆದ ಮೇಲೆ ಈ ಗ್ರಹಗಳ ಸಂಚಾರ ಅನ್ನೋದು 12 ರಾಶಿಗಳ ಮೇಲೆ ಬೇರೆ ರೀತಿಯ ಪ್ರಭಾವವನ್ನು ತೋರಿಸ್ತಾ ಇರುತ್ತೆ. ಅಂದರೆ ಸಂಕ್ರಾಂತಿ ಆದ ಮೇಲೆ ಶುಕ್ರ ಆಗಿರಬಹುದು, ಕುಜ, ಶನಿ ಪರಮಾತ್ಮ, ಈ ಎಲ್ಲ ಗ್ರಹಗಳ ಹೊಂದಾಣಿಕೆಯಿಂದ ಏನಾಗುತ್ತೆ ಅಂದರೆ ಒಂದು ಅದ್ಭುತವಾಗಿರುವಂತಹ ಒಂದು ಯೋಗ ನಿರ್ಮಾಣವಾಗುತ್ತಾ, ನಮಗೆ ಗೊತ್ತಿದೆ ಜನವರಿ 13ರಂದು ಮಕರ ರಾಶಿಯಲ್ಲಿ ಶುಕ್ರ ಪ್ರವೇಶ ಆಗಮನ ಆಗಿದೆ. ಜನವರಿ 14ರಂದು ರವಿ ಮಕರ ರಾಶಿಯಲ್ಲಿ ಪ್ರವೇಶ ಆಗಮನ ಅನ್ನೋದಾಗಿದೆ. ಈಗ ಜನವರಿ 16ರಂದು ಕೆಂಪು ಗ್ರಹ, ಮಂಗಳ ಗ್ರಹ, ಅಂಗಾರ ಗ್ರಹವು ಕೂಡ ಮಕರ ರಾಶಿಗೆ ಆಗಮನ ಆಗ್ತಾ ಇದೆ. ಈ 3 ಗ್ರಹಗಳು ನಾವು ನೋಡುವುದಾದರೆ ರವಿ, ಶುಕ್ರ ಮತ್ತು ಕುಜ, ಈ 3 ಗ್ರಹಗಳು ಮಕರ ರಾಶಿಗೆ ಆಗಮನ ಆಗ್ತಾ ಇರೋದರಿಂದ ಈ ತ್ರಿಗ್ರಾಹಿ ಕೂಟ ಅನ್ನೋದು ಆಗ್ತಾ ಇದೆ. ಈ ಯೋಗದ ಫಲಿತಾಂಶವು ಕೆಲವೊಂದು ರಾಶಿಗಳಿಗೆ ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಯಾವ ರಾಶಿ ಅದು? ಈ ತ್ರಿಗ್ರಾಹಿ ಕೂಟದಿಂದ 3 ಗ್ರಹಗಳ ಒಂದು ಕೂಟಗಳ ನಿರ್ಮಾಣದಿಂದ ಅದ್ಭುತ ಯೋಗವನ್ನು ಪಡಿತಾ ಇರುವಂತಹ ರಾಶಿಯಲ್ಲಿ ಮೊದಲನೇ ರಾಶಿ ವೃಷಭ ರಾಶಿ. ದ್ವಿತೀಯ ರಾಶಿಯಲ್ಲಿ ರಾಶ್ಯಾಧಿಪತಿ ಶುಕ್ರ ಆಗಿರುವಂತಹ, ಮುಖ್ಯವಾಗಿ ಈ ವೃಷಭ ರಾಶಿಯವರಿಗೆ ಒಂದು ಅದ್ಭುತ ರೀತಿಯಲ್ಲಿ ಒಂದು ಪಾಸಿಟಿವ್ ಚೇಂಜಸ್ನ ತರುವಂತಹ ಒಂದು ಈ ತ್ರಿಗ್ರಾಹಿ ಕೂಟ ಅನ್ನೋದು ಮುಖ್ಯವಾಗಿ ವೃಷಭ ರಾಶಿಯವರಿಗೆ ತುಂಬ ಅನುಕೂಲವಾಗಿರುತ್ತೆ. ಅದಿಯೂ ಕೂಡ ರವಿಯ ನೇರ ದೃಷ್ಟಿ ಮುಖ್ಯವಾಗಿ ಈ ರಾಶಿ ಮೇಲೆ ಬೀಳ್ತಾ ಇರೋದರಿಂದ, ಮುಖ್ಯವಾಗಿ ಈ ರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಅವರ ವೃತ್ತಿ ಜೀವನದಲ್ಲಿ ಆಯ್ಕೆ ಮಾಡಿಕೊಂಡಂತಹ ವೃತ್ತಿ ಉದ್ಯೋಗಗಳಲ್ಲಿ ಒಂದು ದೊಡ್ಡ ಬದಲಾವಣೆ ತಗೊಂಡು ಬರುವಂತಹ, ಒಂದು ಬದಲಾವಣೆ ಕಂಡು ಬರುವಂತಹ, ಅಥವಾ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅದ್ಭುತ ರೀತಿಯಲ್ಲಿ ಒಂದು ಯೋಗ ಮತ್ತು ಒಂದು ಅಭಿವೃದ್ಧಿಯನ್ನು ನೀವು ನೋಡುವಂತಹ ಅವಕಾಶಗಳು, ಸಂದರ್ಭಗಳು ಅನ್ನೋದು ಮುಖ್ಯವಾಗಿ ಈ ತ್ರಿಗ್ರಾಹಿ ಕೂಟದಿಂದ ನಿರ್ಮಾಣವಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಹಳೆಯ ದಿನಗಳಲ್ಲಿ ಏನಾದರೂ ನೀವು ಸಾಲಗಳು ಮಾಡಿರುವಂತಹ ಸಂದರ್ಭಗಳಲ್ಲಿ ಆ ಸಾಲಗಳನ್ನು ತೀರಿಸುವಂತಹ ಅವಕಾಶ ಅಥವಾ ಹಣಕಾಸಿನ ಸೌಲಭ್ಯ ಅನ್ನೋದು ಈ ಮಾಸದಲ್ಲಿ ನಿಮಗೆ ತುಂಬ ಅನುಕೂಲವಾಗಿರುತ್ತೆ. ಇನ್ನು ಈಗ ಆಲ್ರೆಡಿ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳ ಆದಾಯದ ಜೊತೆಗೆ ಅಡಿಷ್ನಲ್ ಆಗಿ ಬೇರೆ ಇತರ ಆದಾಯ ಮಾರ್ಗಗಳನ್ನು ಹುಡ್ಕೊಳ್ಳೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ ಈ ಪರ್ಟಿಕ್ಯುಲರ್ ಆಗಿ ಈ 3 ಗ್ರಹಗಳ ಸಂಚಾರ ಅನ್ನೋದು. ಮುಖ್ಯವಾಗಿ ಇಂದಿನ ದಿನಗಳಲ್ಲಿ ನಿಮ್ಮ ವಿವಾಹ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ಅಪಾರ್ಥಗಳು ಬಂದು, ಅಥವಾ ವಿವಾದಗಳು, ಅಥವಾ ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳಿಗೆ ಈಗ ನೋಡ್ತಾ ಇದ್ದೀವಿ. ಇಂದಿನ ಕಾಲದಲ್ಲಿ ವೈವಾಹಿಕ ಜೀವನ ಅನ್ನೋದು ತುಂಬ ಒಂದು ರೀತಿ ತುಂಬ ಸೆನ್ಸಿಟಿವ್ ಆಗಿರುವಂತಹ ವಿಷಯ ಆಗಿದೆ. ಈಗೋ ಕ್ಲಾಶಸ್ ಆಗಿರಬಹುದು, ಅಥವಾ ಆದಾಯದಲ್ಲಿ ಬರ್ತಾ ಇರುವಂತಹ ಬೆಳವಣಿಗೆ ಆಗಿರ್ಬೋದು. ಈಗ ಯಾರೂ ಕಮ್ಮಿ ಇಲ್ಲ. ಸೊ ಇಂದಿನ ದಿನಗಳಲ್ಲಿ ವೃಷಭ ರಾಶಿಯವರಿಗೆ ಏನಾದರೂ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಕೂಡ ಈ ಸಂದರ್ಭದಲ್ಲಿ ಮತ್ತೆ ಒಂದಾಗಿ ಉತ್ತಮ ರೀತಿಯಲ್ಲಿ ವೈವಾಹಿಕ ಜೀವನವನ್ನು, ಮುಖ್ಯವಾಗಿ ಮ್ಯಾರಿಟಲ್ ಲೈಫನ್ನು ಅದ್ಭುತ ರೀತಿಯಲ್ಲಿ ನೆಕ್ಸ್ಟ್ ಹಂತಕ್ಕೆ ತಗೊಂಡು ಹೋಗೋದಕ್ಕೆ
ಈ ತ್ರಿಗ್ರಾಹಿ ಕೂಟ ಅನ್ನೋದು ಅನುಕೂಲವಾಗಿರುತ್ತೆ. ಈ ಕೆಲವೊಂದು ಕುಟುಂಬ ಸಮಸ್ಯೆಗಳಿಂದ ಏನಾದರೂ ಇಂದಿನ ದಿನಗಳಿಂದ ಏನಾದರೂ ಕುಟುಂಬ ಸದಸ್ಯರ ನಡುವೆ ಅಥವಾ ಕುಟುಂಬದಲ್ಲಿ ಯಾರಾದರೂ ಆರೋಗ್ಯ ಸಮಸ್ಯೆಗಳು, ಈ ಕೆಲವೊಂದು ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ಕೌಟುಂಬಿಕ ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ. ಒಂದು ಅದೃಷ್ಟ ರೀತಿಯಲ್ಲಿ ನಿಮ್ಮ ಸಂಪತ್ತಿನಲ್ಲಿ ಏರಿಕೆ ಇತ್ಯಾದಿ ವಿಷಯಗಳ ಮೂಲಕ ಅನುಕೂಲವಾಗಿರುವಂತಹ ಸಮಯ ಈ ತ್ರಿಗ್ರಾಹಿ ಕೂಟ ನಿರ್ಮಾಣವಾಗ್ತಾ ಇರುವಂತಹ ಸಮಯ ಅಂತ ಹೇಳ್ಬೋದು. ಇನ್ನು ಎರಡನೆಯ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ 3 ಗ್ರಹಗಳ ಕೂಟ ಏನಿದೆಯೋ ಈ ತ್ರಿಗ್ರಾಹಿ ಕೂಟ ಅನ್ನೋದು ಒಂದು ರೀತಿ ಅವರಲ್ಲಿ ಕೆಲವೊಂದು ಸೋಲುಗಳನ್ನು ನೋಡಿದ್ದಾರೆ, ಕೆಲವೊಂದು ಅವಮಾನಗಳನ್ನು ನೋಡಿದ್ದಾರೆ, ಹಣಕಾಸಿನ ಸಮಸ್ಯೆಗಳನ್ನು ನೋಡಿದ್ದಾರೆ, ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ನೋಡಿದ್ದಾರೆ. ಅಂತಹ ವ್ಯಕ್ತಿಗಳಿಗೆ ಈಗ ಯಾರ ಮೇಲೂ ಡಿಪೆಂಡ್ ಆಗದೆ ಸ್ವಯಂ ಕೃಷಿಯಿಂದ ತಮ್ಮ ಸಮಸ್ಯೆಗಳನ್ನು ತಾವೇ ಪರಿಷ್ಕಾರ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅದ್ಭುತವಾಗಿರುವಂತಹ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಧೈರ್ಯ ಅನ್ನೋದು ಹೆಚ್ಚಳವಾಗ್ತಾ ಇರುತ್ತೆ. ಇಂದಿನ ದಿನಗಳಿಂದ ಏನಾದರೂ ಕೆಲವೊಂದು ವಿಷಯಗಳನ್ನು ಕಂಪ್ಲೀಟ್ ಮಾಡಲಿಲ್ಲ, ಅಂತಹ ವಿಷಯಗಳನ್ನು ಅರ್ಧಾಂತರವಾಗಿ ನಿಲ್ಲಿಸಿರುವಂತಹ ಕೆಲವೊಂದು ಕೆಲಸ ಕಾರ್ಯಗಳ ಪ್ರಯತ್ನಗಳನ್ನು ಪೂರ್ತಿ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಈಗ ಹೊಸದಾಗಿ ಉದ್ಯೋಗ ಪ್ರಯತ್ನಗಳು ಮಾಡುವವರು ಅಥವಾ ಆದಾಯ ಮಾರ್ಗಗಳನ್ನು ಕಂಡುಕೊಳ್ಳುವಂತಹ ವ್ಯಕ್ತಿಗಳಿಗೆ ಈ ವೃಶ್ಚಿಕ ರಾಶಿಯವರಿಗೆ ಹೊಸ ಆದಾಯ ಮಾರ್ಗಗಳು ಅಥವಾ ಮಾಡುವಂತಹ ವ್ಯಾಪಾರಾದಿ ವ್ಯವಹಾರಗಳಲ್ಲಿ ಲಾಭಗಳನ್ನು ನೋಡೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಪ್ರೊಫೆಷ್ನಲ್ ಲೈಫಲ್ಲಿರುವಂತಹ ಸಣ್ಣ ಪುಟ್ಟ ಆತಂಕಗಳಾಗಿರ್ಬೋದು, ನಿಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿಸುವಂತಹ ವ್ಯಕ್ತಿಗಳು ಮಾಡ್ತಾ ಇರುವಂತಹ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು ಬಗೆಹರಿಯುತ್ತೆ. ಇನ್ನು ವ್ಯಾಪಾರಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಅಪ್ರಯತ್ನವಾಗಿ ಕೆಲವೊಂದು ಲಾಭಗಳನ್ನು ಪಡೆಯೋದಕ್ಕೆ, ಇನ್ನು ಕೆಲಸ ಮಾಡ್ತಾ ಇರುವಂತಹ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ, ನೀವು ಕಾರ್ಯಾಲಯಗಳಲ್ಲಿ ನಿಮ್ಮ ಕಷ್ಟಕ್ಕೆ, ನಿಮ್ಮಲ್ಲಿರುವಂತಹ ಪ್ರತಿಭೆಗೆ, ಟ್ಯಾಲೆಂಟ್ಗೆ ಅದ್ಭುತ ರೀತಿಯಲ್ಲಿ ಒಂದು ನಿಮ್ಮ ಮೇಲಧಿಕಾರಿಗಳಿಂದ ಒಂದು ಅದ್ಭುತ ರೀತಿಯಲ್ಲಿ ಸಹಕಾರ ಆಗಿರ್ಬೋದು, ಮೋಟಿವೇಶನ್ ಆಗಿರ್ಬೋದು, ಎಂಕರೇಜ್ಮೆಂಟ್ ಆಗಿರ್ಬೋದು, ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರಗಳಲ್ಲಿ ಒಂದು ರೀತಿ ಈ ತ್ರಿಗ್ರಾಹಿ ಕೂಟದಿಂದ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತದೆ. ಅದೇ ರೀತಿ ಸಹೋದ್ಯೋಗಿಗಳ ಸಹಕಾರ ಸಂಪೂರ್ಣವಾಗಿ ಇರುತ್ತೆ. ಇನ್ನು ವಿದೇಶಕ್ಕೆ ಹೋಗಬೇಕು ಅಂತ ಮಾಡುವಂತಹ ಪ್ರಯತ್ನಗಳೇನಾದರೂ ಇದ್ದರೂ ಕೂಡ ಆ ರೀತಿ ಅವಕಾಶಗಳು ನಿಮಗೆ ವಿದೇಶದಲ್ಲಿ ವೃತ್ತಿ ಉದ್ಯೋಗಗಳನ್ನು ಅಥವಾ ಕೆಲವೊಂದು ಉನ್ನತ ವಿದ್ಯಾವಕಾಶಗಳನ್ನು ಪಡ್ಕೊಳ್ಳೋದಕ್ಕೆ ನಿಮ್ಮ ಮಾರ್ಗ ಅನ್ನೋದು ಸುಗಮ ಆಗುತ್ತೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀತಾ ಕೆಲವೊಂದು ವಿಷಯಗಳಿಂದ ಈ ಗೋಚಾರ ಫಲಗಳಿಂದ ನೋಡುವಾಗ ಈ ರೀತಿ ಇರುತ್ತೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ಭುತ ರೀತಿಯಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ. ನಿಮ್ಮ ವಿವಾಹಕ್ಕೆ ಏನಾದರೂ ಸಣ್ಣ ಪುಟ್ಟ ಆತಂಕಗಳಿರುವಂತಹ ಸಂದರ್ಭಗಳಲ್ಲಿ ಕೂಡ ಅವೆಲ್ಲವೂ ಕೂಡ ಬಗೆಹರಿಯುತ್ತೆ. ಈ ಜನವರಿ 16ರಿಂದ ವೃಶ್ಚಿಕ ರಾಶಿಯವರಿಗೆ ಎಕ್ಸಲೆಂಟಾಗಿ ತ್ರಿಗ್ರಾಹಿ ಕೂಟದ ಅನುಕೂಲ ಅದ್ಭುತವಾಗಿರುತ್ತೆ. ಇನ್ನು ಕೆಲವೊಂದು ವಿಷಯಗಳಂತ ನೋಡಿದಾಗ ಮೂರನೆಯ ರಾಶಿ ಯಾವುದಪ್ಪ ವೃಶ್ಚಿಕ ರಾಶಿ ಆದಮೇಲೆ ಈ ತ್ರಿಗ್ರಾಹಿ ಕೂಟ ಅಂದರೆ ಧನಸ್ಸು ರಾಶಿಯವರಿಗೆ ಈ 3 ಗ್ರಹಗಳ ಸಮ್ಮಿಲನ ಅನ್ನೋದು ಏನಿದೆಯೋ ಒಂದೇ ರಾಶಿಯಲ್ಲಿರುವಂಥ ಸಂದರ್ಭಗಳಲ್ಲಿ ಈ ಒಂದು ರೀತಿ ಶುಭ ಸಮಯ ಅಂತ ಹೇಳ್ಬೋದು. ಜನವರಿ 16ರಿಂದ ಫೆಬ್ರವರಿ 23ರವರೆಗೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡದೆ ಕೆಲವೊಂದು ಆಕಸ್ಮಿಕವಾಗಿ ಇಂದಿನ ದಿನಗಳಲ್ಲಿ ನೀವು ಕೆಲವೊಂದು ಹಣಕಾಸಿನ ವಿಷಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ, ತುಂಬ ಪ್ರಯತ್ನಗಳು ಪಡ್ತಿರ್ತೀರ ಅಥವಾ ತುಂಬ ಒಂದು ರೀತಿ ಮೊಂಡ ಸಾಲ ಅಂತ ಹೇಳ್ತಾ ಇರ್ತೀವಿ. ಅಂದರೆ ನೀವು ಕೊಟ್ಬಿಟ್ಟು ಅವ್ರನ್ನ ತುಂಬ ಪ್ರತಿ ಸಾರಿ ಕೇಳ್ತಾ ಇರ್ತೀರ, ಬಟ್ ಅವರು ಕೂಡ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಆ ರೀತಿ ನಿಮಗೆ ಸಾಲಗಳು ನೀವು ಮತ್ತೆ ಹಿಂಪಡೆಯಬಹುದು. ಹಣಕಾಸಿನ ಲಾಭಗಳನ್ನು ಅನ್ನೋದು ನೋಡಬಹುದು. ಪ್ರೊಫೆಷ್ನಲ್ ನಾವು ನೋಡುವಾಗ ಅದ್ಭುತ ರೀತಿಯಲ್ಲಿ ಒಂದು ಒಳ್ಳೆಯ ಪ್ರೋಗ್ರೆಸ್ನ ನೋಡುವಂತಹ ಸಮಯ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶಗಳನ್ನು ತರುವಂತಹ ಸಮಯ ಇದು ಆಗಿರುತ್ತೆ. ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಅನ್ನೋದು ಅದ್ಭುತ ರೀತಿಯಲ್ಲಿ ಎಕ್ಸಲೆಂಟ್ ಆಗಿರುತ್ತೆ. ಇನ್ನು ಬಿಸ್ನೆಸ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಲಾಭಗಳನ್ನು ಪಡೆಯುವಂಥದ್ದು ನೋಡುವಂಥದ್ದು ಸಮಯ. ಕುಟುಂಬದ ಜೊತೆಗೆ
ಒಂದು ಅದ್ಭುತ ರೀತಿಯಲ್ಲಿ ಸಮಾರಂಭಗಳಿಗೆ ಅಥವಾ ಫ್ಯಾಮಿಲಿ ಇವೆಂಟ್ಸ್ಗೆ ಹೋಗಿ ನೀವು ಮಾಡ್ತಾ ಇರುವಂಥ ಕೆಲವೊಂದು ಶುಭ ಕಾರ್ಯಗಳಾಗಿರಬಹುದು ಅಥವಾ ಶುಭ ಸುದ್ದಿಗಳನ್ನು ನಿಮ್ಮ ಕುಟುಂಬದಿಂದ ಕೇಳಿ ಮುಖ್ಯವಾಗಿ ಅವರ ಪ್ರೀತಿ ಅನುರಾಗದಿಂದ ನಿಮ್ಮ ಕುಟುಂಬಸ್ಥರ ಜೊತೆ ಅದ್ಭುತ ರೀತಿಯಲ್ಲಿ ಕಾಲ ಕಳೆಯುವಂತಹ ಸಮಯವನ್ನು ಈ ತ್ರಿಗ್ರಾಹಿ ಕೂಟ ಅನ್ನೋದು ನೀಡ್ತಾ ಇದೆ. ಮತ್ತೊಂದು ರಾಶಿ ಯಾವುದಪ್ಪ ಈ ತ್ರಿಗ್ರಾಹಿ ಕೂಟ ಅಂದರೆ, ತನ್ನದೇ ರಾಶಿಯಲ್ಲಿ ಈ ಗ್ರಹಕೂಟ ನಿರ್ಮಾಣವಾಗ್ತಾ ಇರುವಂಥ ಮಕರ ರಾಶಿಯವರಿಗೆ ಅನೇಕ ವಿಧವಾಗಿರುವಂತಹ ಪ್ರಯೋಜನಗಳನ್ನೋದು ಈ ತ್ರಿಗ್ರಾಹಿ ಕೂಟದಿಂದ ನಾವು ನೋಡಬಹುದು. ಮುಖ್ಯವಾಗಿ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಮದುವೆ ಪ್ರಯತ್ನಗಳನ್ನು ಮಾಡುತ್ತಾ ಮದುವೆ ಪ್ರಯತ್ನಗಳಲ್ಲಿ ಸಾಕಷ್ಟು ಎಫರ್ಟ್ಸನ್ನು ಹಾಕಿ ಏನೇ ಒಂದು ಆತಂಕ, ಏನೋ ಒಂದು ಸಣ್ಣ ಪುಟ್ಟ ವಿಷಯಗಳು ಮ್ಯಾಚ್ ಆಗದೆ ಅಥವಾ ಅವರ ಹವ್ಯಾಸಗಳು ಇವರ ಹವ್ಯಾಸಗಳು ಎಜುಕೇಷನ್, ಈಗ ಪ್ರತಿಯೊಂದು ನೋಡ್ತಾ ಇದ್ದಾರೆ, ಎಜುಕೇಷನ್ ಮ್ಯಾಚ್ ಆಗ್ತಾ ಇದೆಯಾ, ಮತ್ತು ಮುಖ್ಯವಾಗಿ ಜಾತಕಗಳು ಮ್ಯಾಚ್ ಆಗ್ತಾ ಇದೆಯಾ, ಈ ರೀತಿ ಅನೇಕ ಆತಂಕಗಳನ್ನು ಎದುರಿಸ್ತಾ ಇರುವಂತಹ ವಿವಾಹಿತರಿಗೆ ಮಕರ ರಾಶಿಯವರಿಗೆ ಈ ತ್ರಿಗ್ರಾಹಿ ಕೂಟ ಅನ್ನೋದು ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ. ಒಳ್ಳೆಯ ನೀವು ನೋಡ್ತಾ ಇರುವಂತಹ ಸಂಬಂಧಗಳಲ್ಲಿ ಒಳ್ಳೆಯ ಪ್ಲೇಸಿಂದ, ಒಳ್ಳೆಯ ಪ್ರದೇಶದಿಂದ, ಕೆಲವೊಂದು ಸಾರಿ ಪರಿಚಯಸ್ಥರಿಂದ ಕೆಲವೊಂದು ಉನ್ನತ ಮಟ್ಟದ ಕೆಲವೊಂದು ಈ ಉತ್ತಮ ರೀತಿಯಲ್ಲಿ ಸಂಬಂಧಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ನಿಮ್ಮ ಸಂತಾನದ ಮುಖಾಂತರ ಒಂದು ಶುಭ ಸುದ್ದಿಯನ್ನು ಕೇಳುವಂತಹ ಸಮಯ ಅಂತ ಹೇಳ್ಬೋದು. ಅವರು ಮಾಡ್ತಾ ಇರುವಂತಹ ಆಯ್ಕೆ ಮಾಡ್ಕೊಂಡಿರುವಂತಹ ಕ್ಷೇತ್ರಗಳಲ್ಲಿ, ಅದು ವಿದ್ಯೆ, ಬಿಸ್ನೆಸ್ ಆಗಿರ್ಬೋದು, ಅವರು ಆಯ್ಕೆ ಮಾಡ್ಕೊಂಡಿರುವಂತಹ ಎಜುಕೇಷನ್ ಆಗಿರ್ಬೋದು, ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಈ ಪರ್ಟಿಕ್ಯುಲರ್ ಸಂದರ್ಭಗಳಲ್ಲಿ ಮುಖ್ಯವಾಗಿ ಒಳ್ಳೆಯ ಶುಭ ಸುದ್ದಿಗಳನ್ನು ಕೇಳುವಂತಹ ಸಂದರ್ಭಗಳು ಈ ತ್ರಿಗ್ರಾಹಿ ಕೂಟದಿಂದ ಅನುಕೂಲವಾಗಿರುತ್ತೆ. ಸೊ ಒಟ್ಟಾಗಿ ನೋಡಿದರೆ ಈ 4 ರಾಶಿಯವರಿಗೆ ಈ ಜನವರಿ 16ರಿಂದ ಇರುವಂತಹ ಈ ತ್ರಿಗ್ರಾಹಿ ಕೂಟದಿಂದ ಅದ್ಭುತ ರೀತಿಯಲ್ಲಿ ಕುಜ, ರವಿ ಮತ್ತು ಶುಕ್ರನ ಅನುಕೂಲತೆಯಿಂದ ವಿವಾಹ ಸಂಬಂಧಗಳಿಗೆ ಆಗಿರ್ಬೋದು, ಹಣಕಾಸಿನ ವಿಷಯಗಳಿಗಾಗಿರ್ಬೋದು, ಪ್ರೊಫೆಷನಲ್ ಲೈಫಲ್ಲಾಗಿರ್ಬೋದು ಎಕ್ಸಲೆಂಟ್ ರಿಸಲ್ಟ್ಸ್ ಬರೋದಕ್ಕೆ ನಿರೀಕ್ಷೆ ಮಾಡಬಹುದು. ಇದು ಗೋಚಾರದಿಂದ ಹೇಳಿರುವಂತಹ ಫಲಗಳು ಆಗಿರುತ್ತೆ. ಮುಖ್ಯವಾಗಿ ನೀವು ನಿಮ್ಮ ಪರ್ಸ್ನಲ್ ಚಾರ್ಟ್ ಮುಖಾಂತರ ಅಥವಾ ನಿಮ್ಮ ಬರ್ತ್ ಚಾರ್ಟ್ ಮುಖಾಂತರ ಒಳ್ಳೆಯ ಅನುಭವ ಇರುವಂತಹ ಈ ಜ್ಯೋತಿಷ್ಯರ ಮೂಲಕ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಯಾವ ರೀತಿ ಇದೆ, ಯಾವ ಪರಿಹಾರಗಳು ಮಾಡಬೇಕು, ಅಥವಾ ನಿಮ್ಮ ಪ್ರಯತ್ನಗಳು ಸಕ್ಸಸ್ ಆಗಬೇಕು ಅಂದರೆ ಯಾವ ವಿಷಯಗಳ ಅದ್ಭುತ ರೀತಿಯಲ್ಲಿ ನಿಮಗೆ ಕೂಡಿ ಬರುತ್ತೆ ಅನ್ನುವಂಥದ್ದು ಮುಖ್ಯವಾಗಿ ನೀವು ಅಂದರೆ ಮುಖ್ಯವಾಗಿ ಈ ಪರ್ಸ್ನಲ್ ಅನಾಲಿಸಿಸ್ ಮಾಡ್ಕೊಳ್ಳುವಂಥ ಮುಖಾಂತರ ಗೊತ್ತಾಗುತ್ತೆ. ಸೊ ಕೇಳಿದ್ರಲ್ವ, ಈ ಕೆಲವೊಂದು ದಿನಗಳ ಕಾಲ ಈ 3 ಗ್ರಹಗಳ ಕೂಟ ಅನ್ನೋದು ಈ ಹೇಳಿರುವಂತಹ 4 ರಾಶಿಗಳಿಗೆ ಕೆಲವೊಂದು ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ. ಆದರೆ ನಿಮ್ಮ ಪ್ರಯತ್ನದಲ್ಲಿ ಕೂಡ ಅದೇ ರೀತಿಯಲ್ಲಿ ಎಫರ್ಟ್ಸ್ ಇರಲಿ. ಮತ್ತು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಕೆಟ್ಟ ವ್ಯಸನಗಳಾಗಿರ್ಬೋದು, ಕೆಟ್ಟ ಸಹವಾಸಗಳಾಗಿರ್ಬೋದು, ಅತ್ಯಾಶಕ್ಕೆ ಹೋಗಿ ಹಣ ಸಂಪಾದನೆ ಮಾಡಬೇಕು ಅನ್ನುವಂತಹ ಯೋಚನೆಗಳಾಗಿರ್ಬೋದು ಅವಾಯ್ಡ್ ಮಾಡಿ ಧರ್ಮಬದ್ಧವಾಗಿ ನೀವು ಕ್ರಮಬದ್ಧವಾಗಿ ಅಥವಾ ಒಂದು ಒಳ್ಳೆಯ ಡೆಡಿಕೇಷನ್ನಿಂದ ನಿಮ್ಮ ಪ್ರಯತ್ನಗಳು ಮಾಡಿದ್ರೆ ಎಕ್ಸಲೆಂಟ್ ರಿಸಲ್ಟ್ಸ್ ನಿಮ್ಮ ಜೀವನದಲ್ಲಿ ಕಾಣಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.